ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ರೀಸೆಂಟಾಗಿ ಬೆಂಗಳೂರಲ್ಲಿರುವಂಥ ಗೌರ್ಮೆಂಟ್ ಅಕ್ವೇರಿಯಂಗೆ ವಿಸಿಟ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ನಾನು ಈ ಗೌರ್ಮೆಂಟ್ ಅಕ್ವೇರಿಯಂ ತುಂಬ ವರ್ಷದ ಹಿಂದೆನೂ ನೋಡಿದ್ದೀನಿ, ಒಂದು 1-2 ಇಯರ್ಸ್ ಬ್ಯಾಕ್ ನೋಡಿದ್ದೀನಿ. ಮತ್ತು ಈಗ ರಿನೋವೇಟ್ ಮಾಡಿದ್ದಾರೆ. ಸೊ ಈಗಲೂ ಹೋಗಿ ವಿಸಿಟ್ ಮಾಡಿದ್ದೆ. ನೀವು ಲಿಟ್ರಲಿ ಬಿಲೀವ್ ಮಾಡಲ್ಲ, ಗೌರ್ಮೆಂಟ್ ಕಡೆಯಿಂದ ತುಂಬಾ ದುಡ್ಡು ಖರ್ಚು ಮಾಡಿ ಒಂದು ತುಂಬಾ ಎಫರ್ಟ್ ಹಾಕಿ ಒಳ್ಳೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಂಕ್ಸ್ ಬಿಲ್ಡ್ ಮಾಡಿದ್ದಾರೆ. ಸೊ ನೀವೊಂದು ಅಕ್ವೇರಿಯಂ ಹಾಬಿಸ್ಟ್ ಆಗಿದ್ದರೆ ಮಿಸ್ ಮಾಡಿದರೆ ಈ ಜಾಗನ ವಿಸಿಟ್ ಮಾಡಿ. ಸೊ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ಯಾಂಕ್ಸ್, ವೆರೈಟೀಸ್ ಆಫ್ ಫಿಶಸ್ ಇದೆ. ಸೊ ಮಿಸ್ ಮಾಡಿದರೆ ಈ ಜಾಗಕ್ಕೆ ವಿಸಿಟ್ ಮಾಡಿ, ನಿಮ್ಗೊಂದು ಒಳ್ಳೆ ಹೈ ಟ್ರೀಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಎಂಟ್ರಿ ಫೀಸ್ ಮತ್ತು ಟೈಮಿಂಗ್ಸ್ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದರ ಲೊಕೇಶನ್ ಬಂದ್ಬಿಟ್ಟು ಕಬ್ಬನ್ ಪಾರ್ಕ್ ಹತ್ರ, ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಹತ್ರನೇ ಇದೆ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಡೈರೆಕ್ಟಾಗಿ ಲೊಕೇಶನ್ಗೆ ಹೋಗ್ಬೋದು. ಸೊ ನೀವು ಯಾವುದಾದ್ರೂ ಹೊಸ ಟ್ಯಾಂಕ್ ಸೆಟ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಈ ಜಾಗಕ್ಕೆ ವಿಸಿಟ್ ಮಾಡಿ, ನಿಮ್ಗೊಂದು ಒಳ್ಳೆ ಐಡಿಯಾನೇ ಸಿಗುತ್ತೆ. ಸೊ ನೀವು ಪ್ರಾಕ್ಟಿಕಲಾಗಿ ನೋಡ್ಬೋದು ಯಾವ ಥರ ಸ್ಕೇಪಿಂಗ್ ಮಾಡಿದ್ದಾರೆ. ಸುಮಾರು ವೆರೈಟೀಸ್ ಇದೆ. ಸೊ ರಾಕ್ ಸ್ಕೇಪಿಂಗ್ ಆಗ್ಬೋದು, ಡ್ರಿಫ್ಟ್ ವುಡ್ ಆಗ್ಬೋದು, ಒಂದು ಪಾಂಡ್ ಸೆಟಪ್ ಆಗ್ಬೋದು, ಅಥವಾ ಮರೈನ್ ಸೆಟಪ್ ಆಗ್ಬೋದು. ಸುಮಾರು ಟೈಪ್ಸ್ ಆಫ್ ವೆರೈಟೀಸ್ ಇದೆ. ನೀವು ವೀಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಡೈರೆಕ್ಟಾಗಿ ಅಲ್ಲಿ ನೋಡಿದಾಗ ತುಂಬಾ ಐಡಿಯಾ ಸಿಗುತ್ತೆ ನಿಮಗೆ. ಮತ್ತು ಸುಮಾರು ದುಡ್ಡು ಖರ್ಚು ಮಾಡಿ ಆಕ್ಸೆಸರೀಸ್ ಎಲ್ಲ, ಅದರ ಫಿಲ್ಟ್ರೇಷನ್ ಆಗಲಿ, ಅದರ ಲೈಟಿಂಗ್ ಸೆಟಪ್ ಆಗಲಿ ತುಂಬಾ ದುಡ್ಡು ಖರ್ಚು ಮಾಡಿದ್ದಾರೆ. ಸೊ ನೀವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇಟ್ ಈಸ್ ಆ್ಯನ್ ಲೈಕ್ ವೆರಿ ಗುಡ್ ಎಕ್ಸಾಂಪಲ್. ನಿಮಗೆ ಒಂದು ಒಳ್ಳೆ ರೆಫರೆನ್ಸ್ ಆಗಿ ಸಿಗುತ್ತೆ ನಿಮ್ಮ ಟ್ಯಾಂಕ್ ಸೆಟಪ್ಗೆ. ಸೊ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಸೊ ಡೀಟೇಲಾಗಿ ವೀಡಿಯೋದಲ್ಲಿ ನೋಡೋಣ, ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನೀವು ಟಿಕೆಟ್ ತೊಗೊಂಡು ಎಂಟ್ರ್ ಆಗಿದ ತಕ್ಷಣವೇ ಫಸ್ಟ್ ನೋಡೋದು ಕೊಯ್ ಪಾಂಡ್ನ. ಸೊ ಈ ಕೊಯ್ ಪಾಂಡ್ ತುಂಬ ದೊಡ್ಡದಾಗಿ ಒಳ್ಳೆ ಫಿಲ್ಟ್ರೇಷನ್ ಯೂಸ್ ಮಾಡಿ ವಾಟರ್ ಕಂಡೀಷನ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕೊಯ್ ಫಿಶಸ್ ಎಲ್ಲ ಎಷ್ಟು ಹೆಲ್ದಿಯಾಗಿ ತುಂಬ ಕಲರ್ಫುಲ್ ಆಗಿದೆ. ಸೊ ವಾಟರ್ ಕಂಡೀಷನ್ ಚೆನ್ನಾಗಿದ್ದರೆ ಮಾತ್ರ ನಮಗೆ ಈ ಥರ ಫಿಶಸ್ ಕಲರ್ ಕಾಣೋದು. ಅಲ್ಲಲ್ಲಿ ಫೌಂಟೇನ್ಸ್ ಎಲ್ಲ ಯೂಸ್ ಮಾಡಿ, ಪ್ಲ್ಯಾಂಟ್ಸ್ ಎಲ್ಲ ಇಟ್ಟು ಫುಲ್ ನ್ಯಾಚುರಲ್ ಸೆಟಪ್ ಥರನೇ ಮಾಡಿದ್ದಾರೆ. ನೀವು ನೋಡ್ಬೋದು ಕೊಯ್ ಫಿಶಸ್ ಎಲ್ಲ ಫುಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾವೆ. ಅಲ್ಲಲ್ಲಿ ಸ್ಕಿಮ್ಮರ್ಸ್ ಯೂಸ್ ಮಾಡಿದ್ದಾರೆ. ಫುಲ್ ಏರಿಯೇಷನ್ಸ್ ಕೊಟ್ಟಿದ್ದಾರೆ. ಫುಲ್ ವಾಟರ್ ಲೆವೆಲ್ ಬಂದ್ಬಿಟ್ಟು ಕೊಯ್ ಫಿಶ್ಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರಬೇಕು. ಸೊ ಸುಮಾರು ಕಡೆ ಅಲ್ಲಲ್ಲಿ ಆಕ್ಸಿಜನ್ ಪಂಪ್ನೆಲ್ಲ ಇಟ್ಟು ಸೊ ಏರಿಯೇಷನ್ ಚೆನ್ನಾಗಿ ಸಪ್ಲೈ ಮಾಡಿದ್ದಾರೆ. ತುಂಬ ವೈಡಾಗಿ ತುಂಬ ಚೆನ್ನಾಗಿದೆ ಕೊಯ್ ಪಾಂಡ್. ಸೊ ಇದೇ ನೀವು ಎಂಟ್ರ್ ಆಗಿದ ತಕ್ಷಣ ನೋಡುವಂಥದ್ದು. ಕೊಯ್ ಪಾಂಡ್ ಮುಗಿದ ತಕ್ಷಣ ನೀವು ನೆಕ್ಸ್ಟ್ ಎಂಟ್ರ್ ಆಗೋದೇ ಒಂದು ಟನಲ್ ಎಂಟ್ರ್ ಆಗ್ತೀವಿ. ಸೊ ಇದೇ ಮೇಯ್ನ್ ಎಂಟ್ರೆನ್ಸ್. ಎಂಟ್ರ್ ಆಗ್ತಿದ್ದಂಗೆ ನೀವು ಒಂದು ಟನಲ್ನ ನೋಡ್ಬೋದು. ಸೊ ಈ ಟನಲ್ ಬಂದ್ಬಿಟ್ಟು ಒಂದು ಫುಲ್ ಆಫ್ ಮರೈನ್ ಫಿಶ್ ಯೂಸ್ ಮಾಡಿ, ಸೊ ಒಂದು ಮರೈನ್ ಟನಲ್ ಅಕ್ವೇರಿಯಂ ಅಂತಲೇ ಹೇಳ್ಬೋದು. ನೀವು ನೋಡಿದ್ರೆ ಅದು ಎಲ್ಲ ಟೈಪ್ ಆಫ್ ಕಲರ್ಫುಲ್ ಆಗಿ ಇರುವಂಥ ಕೋರಲ್ಸ್ನ, ಆರ್ಟಿಫಿಷಿಯಲ್ ಕೋರಲ್ಸ್ನ ಯೂಸ್ ಮಾಡಿ ಮರೈನ್ ಟ್ಯಾಂಕ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಕಲರಲ್ಲಿರುವಂಥ ಫಿಶಸ್ ಇದೆ ಇದರಲ್ಲಿ. ಬ್ಲೂ ಡ್ಯಾಮ್ಸೆಲ್ಸ್ ಆಗಿರ್ಬೋದು ಅಥವಾ ಏಂಜಲ್ ಫಿಶಸ್ ಆಗಿರ್ಬೋದು. ಐ ಥಿಂಕ್ ಸುಮಾರು ಆಲ್ ವೆರೈಟೀಸ್ ಆಫ್ ಏಂಜಲ್ ಫಿಶಸ್ ಇದೆ. ಸೊ ಇವೆಲ್ಲವೂ ಮರೈನ್ ಫಿಶಸ್. ನೀವು ಆ ಕಾರ್ನರಲ್ಲಿ ನೋಡ್ಬೋದು ಸುಮಾರು ಸ್ಕೂಲಿಂಗ್ ಬ್ಯಾನರ್ ಫಿಶಸ್ ಇದೆ. ಇವು ಯಾವಾಗಲೂ ಗ್ರೂಪಾಗಿ ತಿರುಗಾಡ್ತಾ ಇರ್ತವೆ. ಇಟ್ಸ್ ಆನ್ ವೆರಿ ಗುಡ್ ಐ ಟ್ರೀಟ್ ಫಾರ್ ಅನ್ ಅಕ್ವೇರಿಯಂ ಹಾಬಿಸ್ಟ್. ಥ್ಯಾಂಕ್ಸ್ ಫಾರ್ ಗೌರ್ಮೆಂಟ್. ಸೊ ಟನಲ್ ಅಕ್ವೇರಿಯಂನ ಮುಗಿಸ್ಕೊಂಡು ಮೇಲ್ಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಸೊ ನೀವು ರೈಟ್ ಸೈಡಲ್ಲಿ ಒಂದು ವರ್ಟಿಕಲ್ ಗಾರ್ಡನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆ್ಯಂಡ್ ಇದೇ ಎಂಟ್ರೆನ್ಸು. ಸೊ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಕಾಣೋದೇ ಒಂದು ಮರೈನ್ ಪಾಂಡ್.
ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕಲರಲ್ಲಿರುವಂಥ ಕೋರಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ತುಂಬ ನೋಡೋದಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಸೊ ಈ ಪಾಂಡಲ್ಲಿ ಬಂದ್ಬಿಟ್ಟು ಸ್ಟಾರ್ ಫಿಶಸ್ ಇದೆ, ಮತ್ತು ಲ್ಯಾಬ್ಸ್ಟರ್ಸ್ ಇದೆ, ಆ್ಯಂಡ್ ಸಮ್ ಟೈಪ್ಸ್ ಆಫ್ ಕ್ರ್ಯಾಬ್ಸ್ ಇದೆ. ನಿಮಗೆ ಲ್ಯಾಬ್ಸ್ಟರ್ಸ್ ಮೋಸ್ಟ್ಲಿ ಕಾಣುತ್ತೋ ಇಲ್ಲ ಗೊತ್ತಿಲ್ಲ, ಅದು ಕೋರಲ್ಸ್ ಒಳಗಡೆ ಹೈಡ್ ಆಗಿದೆ. ಇದೆ ಸ್ಟಾರ್ ಫಿಶ್. ಸ್ಟಾರ್ ಫಿಶ್ ನೋಡ್ತಾ ಇದ್ದಂಗೆ ರೈಟ್ ಸೈಡ್ ಏನೋ ಸಣ್ಣದಾಗಿ ಮೂವ್ ಆಗ್ತಿದೆ ಅಂತ ಕಾಣ್ತು. ನೋಡಿದ್ರೆ ಕ್ರ್ಯಾಬ್, ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮರೈನ್ ಕ್ರ್ಯಾಬ್. ಸಮಥಿಂಗ್ ಸ್ಯಾಂಡಲ್ ಏನೋ ಡಿಗ್ ಮಾಡ್ಕೊಂಡು ಏನೋ ತಿಂತಾ ಇತ್ತು. ಆ್ಯಂಡ್ ನಾವು ಹೋಗಿದ್ದು ರೈಟ್ ಟೈಮಲ್ಲಿ ಹೋಗಿದ್ವಿ. ಸೊ ಫಿಶ್ಗೆಲ್ಲ ಫೀಡ್ ಮಾಡ್ತಾಯಿದ್ರು. ಸೊ ಇದೇ ಮೊದಲನೇ ಸರಿ ನಾನು ನೋಡ್ತಾ ಇರೋದು ಸ್ಟಾರ್ ಫಿಶ್ಗೆ ಫೀಡ್ ಮಾಡ್ತಾ ಇರೋದು. ಅವರು ಶ್ರಿಂಪ್ನೇನೋ ಮ್ಯಾಶ್ ಮಾಡಿ ಸ್ಟಾರ್ ಫಿಶ್ ಮೌತ್ ಹತ್ರ ಇಟ್ಬಿಟ್ಟು ಸ್ಟೋನ್ ಮೇಲೆ ಇಡ್ತಾ ಇದ್ದಾರೆ. ಸೊ ಅದು ತಿನ್ಬಿಡುತ್ತಂತೆ. ಸೊ ಹಾಗೆ ತೊಗೊಂಡು, ಸೊ ಅದು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂದರೆ, ಅಲ್ಲೆಲ್ಲರೂ ಫೀಡಿಂಗ್ ಹಾಕಿದ್ರೆ ಲ್ಯಾಬ್ಸ್ಟರ್ಗಳು, ಕ್ರ್ಯಾಬ್ಸ್ ಅವೆಲ್ಲ ಬಂದ್ಬಿಟ್ಟು ತಿನ್ಬಿಡ್ತಾ ಇದೆ ಅಂತೆ. ಸೊ ಸ್ಟಾರ್ ಫಿಶಸ್ಗೆ ಫುಡ್ ಸಿಗ್ತಾಯಿಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಇಂಡಿವಿಜುವಲಾಗಿ ಒಂದೊಂದೇ ಮೌತ್ ಫೀಡಿಂಗ್ ಮಾಡ್ತಾಯಿದ್ದಾರೆ ಅದಕ್ಕೆ. ಸೊ ಪಾಂಡ್ ಸೆಟಪ್ ಮುಗಿದಿದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಕಾಣೋದೇ ಒಂದು ಆಲ್ಮೋಸ್ಟ್ ಒಂದು 7-8 ಫೀಟ್ ಸೈಜ್ ಇರುವಂಥ ಟ್ಯಾಂಕ್. ಇದು ಮರೈನ್ ಟ್ಯಾಂಕ್. ಟನ್ಸ್ ಆಫ್ ಕೋರಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇವೆಲ್ಲ ಆರ್ಟಿಫಿಷಿಯಲ್ ಕೋರಲ್ಸ್. ಸೊ ನೀವು ಆ್ಯಕ್ಚುಲಿ ಒರಿಜಿನಲ್ ಕೋರಲ್ಸ್ ಯೂಸ್ ಮಾಡೋಂಗಿಲ್ಲ. ಸೊ ಅವೆಲ್ಲ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸೊ ನೀವು ನೋಡ್ಬೋದು ಒಂದು ಒಳ್ಳೆ ಸ್ಕೇಪಿಂಗ್ ಅಂತಲೇ ಹೇಳ್ಬೋದು ಕೋರಲ್ಸ್ದು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಪ್ ಆಫ್ ಸ್ಮಾಲ್ ಸೈಜ್ ಮರೈನ್ ಫಿಶಸ್ ಇದೆ. ಬ್ಲೂ ಡ್ಯಾಮ್ಸೆಲ್ಸ್ ಆಗಿರ್ಬೋದು, ಬನಾನಾ ಏಂಜಲ್ ಫಿಶ್, ಅಥವಾ ಲೆಮನ್ ಪೀಲ್ ಏಂಜಲ್ ಫಿಶ್ ಅಂತಾರೆ ಇದಕ್ಕೆ. ಟ್ಯಾಂಕ್ನ ಇದು ಬಂದ್ಬಿಟ್ಟು ಡಾಮಿನೇಟ್ ಮಾಡ್ತಾ ಇತ್ತು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದನ್ನು ಮುಗಿಸಿದ ತಕ್ಷಣ ನೆಕ್ಸ್ಟ್ ಟ್ಯಾಂಕ್ ಬಂದ್ಬಿಟ್ಟು ಲಯನ್ ಫಿಶ್ ಅಂತಾರೆ ಇದಕ್ಕೆ. ಸೊ ಇದು ಎಂಟೈರ್ ಟ್ಯಾಂಕ್ ಲಯನ್ ಫಿಶ್ ವಿತ್ ಸ್ಟಾರ್ ಫಿಶಸ್ ಇತ್ತು. ಸುಮಾರು ಒಂದು 6-7 ಲಯನ್ ಫಿಶಸ್ ಇತ್ತು. ಅದ್ರ ಜೊತೆಗೆ ಸಮ್ ಅನಿಮೋನ್ಸ್ ಇತ್ತು. ನೋಡ್ಬೋದು ಎಷ್ಟು ನೋಡೋದಕ್ಕೆ ಫುಲ್ ಫಿನ್ಸ್ ಎಲ್ಲ ಓಪನ್ ಮಾಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಫಿಶ್ ಬಂದ್ಬಿಟ್ಟು ಟಚ್ ಮಾಡಬಾರ್ದು ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಅದರ ಎಂಟೈರ್ ಫಿನ್ಸಲ್ಲಿ ನೀಡಲ್ ಇರುತ್ತೆ, ಮುಳ್ಳಿರುತ್ತೆ. ಅದು ಬಂದ್ಬಿಟ್ಟು ಚುಚ್ಚಿದ್ರೆ ಪಾಯ್ಸನಸ್. ತುಂಬ ಡೇಂಜರಸ್ ಫಿಶ್ ಅಂತಲೇ ಹೇಳ್ಬೋದು ಅದು. ಅದನ್ನ ನಂತರ ನೆಕ್ಸ್ಟ್ ಟ್ಯಾಂಕ್ ಬಂದ್ಬಿಟ್ಟು ಇದೊಂದು ಸಿಂಪಲ್ ಅನಿಮೋನ್ ಟ್ಯಾಂಕ್ ಅಂತಲೇ ಹೇಳ್ಬೋದು. ಬ್ಲೂ ಡ್ಯಾಮ್ಸೆಲ್ಸ್ ಫಿಶ್ ಜೊತೆಗೆ. ಆ್ಯಂಡ್ ನೆಕ್ಸ್ಟ್ ಟ್ಯಾಂಕ್ ಬಂದ್ಬಿಟ್ಟು ಜೆಲ್ಲಿ ಫಿಶ್ ಇದು. ನೀವು ನೋಡ್ಬೋದು ಇದೊಂದು ಸಿಲಿಂಡರ್ ಟ್ಯಾಂಕ್. ಜೆಲ್ಲಿ ಫಿಶ್ ಸಿಲಿಂಡರ್ ಟ್ಯಾಂಕ್ ಸುತ್ತಲೂ ಸುತ್ತಾಡ್ತಾ ಇದ್ವು. ಆ್ಯಂಡ್ ಇದು ಒಂದು ಶಾಲೋ ಟ್ಯಾಂಕ್ ವಿತ್ ಜೈಂಟ್ ಡ್ರಿಫ್ಟ್ವುಡ್ ಜೊತೆಗೆ ರಾಕ್ ಸ್ಕೇಪಿಂಗ್ ಜೊತೆಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡೋದಕ್ಕೆ. ಸಿಂಪಲ್ ಸೆಟಪ್. ನಿಮ್ಗೆ ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಒಂದು ಸಣ್ಣ ಕ್ರೇ ಫಿಶ್ ಇತ್ತು. ಇದ್ರ ಟ್ಯಾಂಕ್ ಪೂರ್ತಿ ಕ್ರೇ ಫಿಶ್ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೌಂಟೈನ್ ಟ್ಯಾಂಕ್ ಸೆಟಪ್. ನೋಡ್ಬೋದು ಫುಲ್ ಆಫ್ ಟೆಟ್ರಾಸ್ ವಿತ್ ಮೌಂಟೇನ್ ರಾಕ್ ಸೆಟಪ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಪ್ಲಾಂಟೆಡ್ ಟ್ಯಾಂಕ್, ಒಂದು ಜೈಂಟ್ ಪ್ಲಾಂಟೆಡ್ ಟ್ಯಾಂಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಫುಲ್ ಆಫ್ ಏಂಜಲ್ ಫಿಶ್ ಮತ್ತು ಟೆಟ್ರಾಸ್ ಇದ್ವು. ಒಂದು ಮ್ಯಾಸಿವ್ ಟ್ಯಾಂಕ್, ಪ್ಲಾಂಟೆಡ್ ಟ್ಯಾಂಕ್ ಅಂತಲೇ ಹೇಳ್ಬೋದು ಇದಕ್ಕೆ. ಐ ಡೋಂಟ್ ನೋ ಇದು ಇಷ್ಟು ದೊಡ್ಡ ಟ್ಯಾಂಕಿಗೆ ಹೇಗೆ ಸಿಗುಟ್ಟು ಮತ್ತು ಈ ವಾಟರ್ ಪ್ಯಾರಾಮೀಟರ್ಸ್ ಎಲ್ಲ ಮೇಂಟೈನ್ ಮಾಡ್ತಾರಂತ. ಅದಕ್ಕೆ ಹೇಳಿದ್ದು ಇದಕ್ಕೆ ತುಂಬಾ ದುಡ್ಡು ಖರ್ಚು ಮಾಡಿದ್ದಾರೆ.
ಒಂದು ಅಕ್ವೇರಿಯಂ ಹಾಬಿಸ್ಟ್ ಇದ್ದವ್ರಿಗೆ ಗೊತ್ತು. ಸೊ ಒಂದು ಸಣ್ಣ ಟ್ಯಾಂಕ್ ಸೆಟ್ ಮಾಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ. ಅಂಥದ್ರಲ್ಲಿ ಇಲ್ಲಿ ನೋಡಿದರೆ ಆಲ್ಮೋಸ್ಟ್ ಒಂದು 10 ಫೀಟ್ ಇರ್ಬೋದು ಈ ಟ್ಯಾಂಕ್. ಸೊ ಜಸ್ಟ್ ಥಿಂಕ್ ಎಷ್ಟು ಖರ್ಚಾಗಿರ್ಬೋದು ಈ ಟ್ಯಾಂಕಿಗೆ ಅಂತ. ಸೊ ಫಿಶಸ್ ಎಲ್ಲ ನೋಡೋದಕ್ಕೆ ತುಂಬ ಹೆಲ್ದಿಯಾಗಿ ಕಲರ್ಫುಲ್ಲಾಗಿ ಇದು. ಸೊ ಇದು ಫ್ರೆಶ್ ವಾಟರ್ ಪಾಂಡ್. ಸೊ ಇಷ್ಟೊತ್ತು ಸಾಲ್ಟ್ ವಾಟರ್ ಪಾಂಡ್ ನೋಡಿದ್ವಿ, ಇದು ಫ್ರೆಶ್ ವಾಟರ್ ಪಾಂಡ್. ನೋಡೋದಕ್ಕೆ ಒಳ್ಳೆ ಯಾವುದೋ ಒಂದು ಬೆಟ್ಟದಲ್ಲಿಂದ ನೀರು ಹರ್ಕೊಂಡು ಬಂದಂಗೆ ಕಾಣ್ತಾ ಇದೆ. ಒಳ್ಳೆ ಮಿಸ್ಟ್ ಮೇಕರ್ ಎಲ್ಲ ಯೂಸ್ ಮಾಡಿ ಒಂದು ಫುಲ್ ನೇಚರಲ್ ಆಗಿ ಸೆಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಮಾಸ್ ಟೆರರಿಯಂ ಥರ ಇತ್ತು. ಐ ಡೋಂಟ್ ನೋ ಇದು ಲೈವ್ ಮಾಸ ಅಥವಾ ಆರ್ಟಿಫಿಷಿಯಲ್ ಮಾಸ ಅಂತ. ಸೊ ನೋಡೋದಕ್ಕೆ ತುಂಬ ಲೈವ್ಲಿ ಆಗಿತ್ತು. ಜಸ್ಟ್ ಹೀಗೆ ಪಾಂಡಲ್ಲಿ ನೋಡ್ತಾ ಇದ್ದಂಗೆ ಸಡನ್ನಾಗಿ ಏನೋ ಸಣ್ಣದಾಗಿ ಮೂವ್ ಆಯಿತು ಅಂತ ನೋಡಿದ್ರೆ ಒಂದು ರೆಡ್ ಇಯರ್ ಸ್ಲೈಡರ್. ಸೊ ರೆಡ್ ಇಯರ್ ಸ್ಲೈಡರ್ ಟರ್ಟಲ್ಸ್ನ ಬಿಟ್ಟಿದ್ರು. ಸೊ ನೀವು ನೋಡ್ಬೋದು ಅಲ್ಲಲ್ಲಿ ಟ್ಯಾಂಕಲ್ಲಿ ಒಂದು 4-5 ರೆಡ್ ಇಯರ್ ಸ್ಲೈಡರ್ಸ್ ಇತ್ತು. ಸೊ ಅವುಗಳು ಸ್ವಿಮ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವು. ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರುವಂಥ ಅಕ್ವೇರಿಯಮ್ಸ್. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಫ್ಲೋರ್. ಸೊ ಮೂವ್ ಆಗೋದಕ್ಕಿಂತ ಮುಂಚೆ ಸೊ ಇದರ ಎಂಟ್ರಿ ಫೀಸ್ ಮತ್ತು ಟೈಮಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಎಂಟ್ರಿ ಫೀಸ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ ವೀಕ್ ಡೇಸಲ್ಲಿ 95 ರುಪೀಸ್, ಕಿಡ್ಸ್ಗೆ 30 ರುಪೀಸ್. ವೀಕೆಂಡಲ್ಲಿ ಅಡಲ್ಟ್ಸ್ಗೆ 118 ರುಪೀಸ್, ಕಿಡ್ಸ್ಗೆ 47 ರುಪೀಸ್. ಸೊ ನೀವು ವೀಕ್ ಡೇಸಲ್ಲಿ ಬರೋದಾದರೆ 11 AM to 8 PM ವರೆಗೂ ಟೈಮಿಂಗ್ ಇರುತ್ತೆ. ಆ್ಯಂಡ್ ವೀಕೆಂಡಲ್ಲಿ 9 AM to 9 AM. ಸೊ ಇದೇ ನೆಕ್ಸ್ಟ್ ಫ್ಲೋರಲ್ಲಿರುವಂಥ ಅಕ್ವೇರಿಯಂ ಟ್ಯಾಂಕ್ಸ್. ಸೊ ಒಂದೊಂದು ಟ್ಯಾಂಕ್ನೇ ತೋರಿಸ್ತಾ ಹೋಗ್ತೀನಿ. ಸೊ ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್, ಎಂಜಾಯ್ ದ ವಿಡಿಯೋ.